ನಿಮ್ಮೆಲ್ಲರ ಪವಿತ್ರ ಹೃದಯದಲ್ಲಿ ಪರಿಶೋಭಿಸುತ್ತಿರುವ ಆ ಪರಮಾತ್ಮನ ಚಿತ್ಕಳಗೆ ಅನಂತ ಕೋಟಿ ಶರಣಾರ್ಥಿಗಳು. ಗುರುವೇ ಸರ್ವಲೋಕಾನಾಂ ಬಿಸಜೆ ಭವರೋಗಿಣಾಂ. ಗುರು ಬ್ರಹ್ಮ ಅದಾನ, ಗುರು ವಿಷ್ಣು ಆಗ್ಯಾನ, ಗುರು ಮಹೇಶ್ವರ ಆಗ್ಯಾನ. ಜಗತ್ತಿನೊಳಗ ಗುರುವಿಗಿಂತ ಅಧಿಕವಾಗಿರ್ತಕ್ಕಂಥ ಮತ್ತೊಂದಿಲ್ಲ. ಗುರುವಿಗೆ ಬ್ರಹ್ಮ ಆಗಲಿಕ್ಕೆ ಬರ್ತದೆ, ವಿಷ್ಣು ಆಗಲಿಕ್ಕೆ ಬರ್ತದೆ, ಮಹೇಶ್ವರ ಆಗಲಿಕ್ಕೆ ಬರ್ತದೆ. ಆದ್ರೆ ಮಹೇಶ್ವರಗ ಗುರು ಆಗಲಿಕ್ಕೆ ಬರಲ್ಲ, ವಿಷ್ಣುಗ ಗುರು ಆಗಲಿಕ್ಕೆ ಬರಲ್ಲ, ಬ್ರಹ್ಮಗ ಗುರು ಆಗಲಿಕ್ಕೆ ಬರಲ್ಲ. ಇವು ಮೂರೂ ಆಗಲಿಕ್ಕೆ ಬರ್ತಾವ. ಯಾರಿಗೆ ಅಂತ ಕೇಳಿದ್ರೆ ಗುರುವಿಗೆ. ಒಂದು ಕಡೆ ಗುರು ಬಂದು ನಿಂತ, ಒಂದು ಕಡೆ ಪರಮಾತ್ಮ ಬಂದು ನಿಂತ. ನಾವು ಮೊದಲು ಯಾರಿಗೆ ನಮಸ್ಕಾರ ಮಾಡಬೇಕು? ಅರೆ ಕಿಸ್ಕು ಕರು ಪ್ರಣಾಮ್. ಮೊದಲನೇ ನಮಸ್ಕಾರ ಯಾರಿಗೆ ಮಾಡಬೇಕು? ಇಬ್ಬರು ನಿಂತಾರ ಅಂತೇಳಿರಿ. ಪರಮಾತ್ಮ ತ್ರಿಶೂಲ್ ಹಿಡ್ಕೊಂಡು ನಿಂತಾನ. ಜಗದ್ಗುರು ರೇಣುಕಾಚಾರ್ಯರು ಗುರುಗಳು ಬಂದಾರ, ಜಗದ್ಗುರುಗಳು. ಮೊದಲು ಯಾರಿಗಪ್ಪ ನಮಸ್ಕಾರ ಮಾಡ್ತೀಯ? ಸೃಷ್ಟಿಕರ್ತ ಪರಮಾತ್ಮ ಅದಾನ, ಹೌದಲ್ರಿ? ನಮ್ಮ ಅರಿವು ನೀಡಿಕೊಟ್ಟವ ಗುರು ಅದಾನ. ಏನು ಗುರುವಿಗೆ ನಮಸ್ಕಾರ ಮಾಡಬೇಕು, ಏನು ಪರಮಾತ್ಮಗೆ ನಮಸ್ಕಾರ ಮಾಡಬೇಕು? ನಾ ಅಂತೀನಿ, ತಾಯಿ ತಂದೆ ಇಬ್ಬರು ನಿಂತಾರಂತ ತಿಳಿರಿ. ಆಟ ಗದ್ದಲಕ್ಕೆ ಬೇಡ. ನಮಗೆ ಹಡದ ತಾಯಿ ತಂದೆಯವರು ಇಬ್ಬರು ನಿಂತಿರು ಅಂದರೆ ಮೊದಲು ಏನು ತಾಯಿಗೆ ನಮಸ್ಕಾರ ಮಾಡಬೇಕು, ಏನು ತಂದೆಗೆ ನಮಸ್ಕಾರ ಮಾಡಬೇಕು? ನಮಸ್ಕಾರ ಮಾಡೋದು ಒತ್ತಟ್ಟು ಇರ್ಲ್ಯಾಕ, ಮಾತಾಡ್ಸಂಗಿಲ್ಲ. ಭಾಳ ಮಂದಿ ತಂದೆ ತಾಯಿಗೆ ಮಾತೇ ಆಡಿಸಿಲ್ಲ. ಅಣ್ಣನ ಬಳಿ ಸ್ವಲ್ಪ ದಿವಸ, ತಮ್ಮನ ಬಳಿ ಒಂದು ಸ್ವಲ್ಪ. ಅರೆ ನಮ್ಮ ಡ್ಯೂಟಿ ಅದ, ಅವನಿಗೆ ಎಲ್ಲಿಗೆ ಸಲುಬೇಕ್ರಿ? ನಮಗೆ ಯಾರಿಗೆ ಆಗಂಗಿಲ್ಲ. ಅದಕ್ಕೆ ನಾವು ವೃದ್ಧಾಶ್ರಮಕ್ಕೆ ಬಿಡ್ತೇವೆ. ತಾಯಿ ತಂದೆಗೆ ಒಯ್ದು ದೂರ ಬಿಡೋದು. ಶಾಸ್ತ್ರ ಹೇಳ್ತದ ಏನಂತ ಕೇಳಿದ್ರೆ, ಗುರು ಗೋವಿಂದ ದೋನು ಖಡೆ ಹೈ ಕಿಸ್ಕು ಕರು ಪ್ರಣಾಮ್. ಮೊದಲು ಯಾರಿಗೆ ಮಾಡಲಪ್ಪ? ಗೋವಿಂದ ಬಂದಾನೆ, ಗುರುನು ಬಂದಾನೆ, ನಮಸ್ಕಾರ ಯಾರಿಗೆ ಮಾಡಬೇಕು? ಭಾಳ ಮಜಾ ಅದ ರೀ, ಭಾಳ ಮಜಾ ಅದ. ತಂದೆ ತಾಯಿ ಇಬ್ಬರು ನಿಂತಾರ. ಮೊದಲು ಯಾರಿಗೆ ನಮಸ್ಕಾರ ಮಾಡ್ಬೇಕಂದ್ರೆ ಮೊದಲು ತಾಯಿಗೆ ನಮಸ್ಕಾರ ಮಾಡಬೇಕು. ಮೊದಲು ತಾಯಿಗೆ ನಮಸ್ಕಾರ ಮಾಡಬೇಕು, ಆಮೇಲೆ ತಂದೆಗೆ ನಮಸ್ಕಾರ ಮಾಡಬೇಕು. ಮತ್ತು ನೀವು ಸಿಟ್ಟಾಗಿರಿ, ಬರೀ ಹೆಣ್ಮಕ್ಳದೇ ಹೇಳ್ತಾ ನೀವು, ನಮ್ಮದೇನು ಹೇಳಂಗಿಲ್ಲ ಅಂತ ಹೇಳಿ. ತಾಯಿ ಮೊದಲನೆಯ ಗುರು, ಮನೆ ಮೊದಲನೆಯ ಪಾಠಶಾಲೆ. ಪಕ್ಕ ತಿಳಿಸ್ಬೇಕು, ನೀ ಯಾರ ಮಗ ಅಂತ ಹೇಳಕ್ಕಿ ತಾಯಿನೇ, ತಂದೆ ಅಲ್ಲ. ನಿಮ್ಮ ಅಪ್ಪ ಇವ ಅಂತೇಳಿ ತೋರ್ಸಕ್ಕೆ ಯಾರು? ನಿಮ್ಮ ತಂದೆ ಬಂದು ನೋಡಿ, ನಿಮ್ಮ ಅಪ್ಪ ಬಂದು ನೋಡಿ, ಅಪ್ಪ ಅಪ್ಪ ಅಪ್ಪನು ಅಪ್ಪನು ಅಪ್ಪ ಅಪ್ಪನು ಅಂತೇಳಿ ಕಲಿಸೋದಕ್ಕೆ ಯಾರು? ತಾಯಿ. ನಾವು ಜೀವನದೊಳಗ ತಪ್ಪು ಮಾಡಿದೆವು, ಪಾಪ ಮಾಡಿದೆವು, ನಾವು ಅನೇಕ ನಮಗೆ ಗೊತ್ತಾಗಲಾರ್ದಂಗೆ ಘಟನೆಗಳು ನಡೆದು ಹೋಗ್ಯಾವ. ಅದಕ್ಕೆ ಶುದ್ಧ ಮಾಡವ ಗುರು. ಶುದ್ಧಿದ್ದಕ್ಕೆ ಶುದ್ಧ ಮಾಡೋದು ಗುರು ಅಲ್ಲ, ಕೆಟ್ಟಿದ್ದಕ್ಕೆ ಶುದ್ಧ ಮಾಡೋನಿಗೆ ಗುರು ಅಂತಾರ. ಅರೆ ಚಲೋ ಇದ್ದ ಅಲ್ಲಿ ಚಲೋನೇ ಇರ್ತದೆ. ಅವರು ಧರ್ಮದ ಕೊಡಲಿ ಹಿಡಿದು ಕರ್ಮ ಎಂಬ ಕಂಟಿ ಕಡಿತಾರೆ.
ಅವನಿಗೆ ಗುರು ಅಂತಾರೆ. ತಾಯಿ ಹೊರಗಿಂದ ಮಲಮೂತ್ರಗಳನ್ನು ತೊಳೆದು ಸ್ವಚ್ಛ ಮಾಡಿ ಅಪ್ಪನ ಕೈಯಾಗ ಒಂದು ಚಿಕ್ಕಿ ಇಟ್ಟು ಉಡ್ತಾಳೆ. ಅವಾಗ ತೋತಾನಿವ ಅಪ್ಪ, ಬಾರೋ ನನ್ನ ರಾಜ ಅಂಥೇಳಿ. ಅದೇ ಗಲೀಜು ಮಾಡ್ಕೊಂಡು ಮೈಯೆಲ್ಲ ನೊಣ ಮುಕ್ರಿವು ಅಲ್ಲೇ ಗಲೀಜಿನಾಗೆ ಕೈ ಆಡ್ಸಕತ್ತಂದ್ರೆ ನಿಮ್ಮ ಮಮ್ಮಿ ಕರಿ ಇದು ಒಯ್ಯನು ಮುಟ್ಟಂಗಿಲ್ಲ. ಹಿಂಗೆ ಕಟ್ಟಿಗಿಲೆ ದೂರ ತಿವಿತಾನ. ಆದ್ರೆ ತಾಯಿ ಹಂಗಲ್ಲ, ರೊಟ್ಟಿ ಮಾಡಕತ್ತೇಳಂದ್ರೂ ಮಗ ಅಳ್ಳಕತ್ತಂದ್ರೆ ಆಕಿಗೆ ರೊಟ್ಟಿ ಮಾಡೋದು ಪ್ರಜ್ಞೆನೇ ಬಿಡ್ತದೆ. ಮೊದಲು ಮಗನಿಗೆ ತಗೋಬೇಕು, ಅದಕ್ಕೆ ಹಾಲು ಕುಡಿಸ್ಬೇಕು. ಮಗ ಅಳತದ ಅಂದರೆ ಹಸಿವಾಗಿ ಅಳತದ ಅಂತ ತಾಯಿಗೆ ಗೊತ್ತದ, ತಂದಿಗೆ ಗೊತ್ತಿಲ್ಲ. ತಂದಿಗೆ ಅಡ್ಯೋದು ಒಂದೇ ಗೊತ್ತದ. ತಂದಿಗೆ ಸೃಷ್ಟಿ ಮಾಡೋದ ಕೆಲಸ ಅದ, ಒಂದು ರಕ್ಷಣೆ ಮಾಡೋರು ಯಾರು? ಜಗತ್ತನ್ನು ಬದಲಿ ಮಾಡೋ ಶಕ್ತಿ ಗುರುವಿಗದ, ಪರಮಾತ್ಮಗಿಲ್ಲ. ಅದಕ್ಕೆ ತಾಯಿಗೆ ಸೃಷ್ಟಿ ಬದಲಿ ಮಾಡೋದು ತಾಯಿ ಬಲ್ಯದ, ತಂದಿಗಿಲ್ಲ. ತಂದಿ ಸ್ವರ್ಗಾಡ್ಕೊತ ಹೊರಗೆ ಹೋಗಿರ್ತಾನೆ 24 ತಾಸು. ತಾಯಿ ಹಿಂಗೆ ಹಾರಿಸ್ತಾಳೆ ಮಗನಿಗೆ, ಮ್ಯಾಲ ಹಿಂಗೆ ಹಾರಿಸಿದ ಬಳಕ ನಗುತ್ತದ ಮಗ. ಮ್ಯಾಲ ಹೋದ ಬಳಕ ಮತ್ತೆ ಹಿಡಿತಾಳೆ, ಮತ್ತೆ ಹಾರಿಸ್ತಾಳೆ, ಮತ್ತೆ ಹಿಡಿತಾಳೆ. ಅದಕ್ಕೆ ಪಕ್ಕಾ ಗೊತ್ತದ ನನ್ನ ನೋವು ನನ್ನ ಕೈ ಬಿಡಲ್ಲಂಥೇಳಿ ಮ್ಯಾಲಕ್ಕೆ ಹಾರಿಸ್ತಾಳೆ. ಅದು ಮ್ಯಾಲ ಹೋಗಿ ನಗ್ತದ. ಯಾಕೆ ನಗ್ತದ? ನನ್ನ ನೋವು ನನ್ನ ಕೈ ಬಿಡಲ್ಲ ಅಂತ ನಗ್ತದ. ಗುರುಗಳು ಕೂಡ ನೀನು ಅಧಿಕಾರದಾಗ ಮ್ಯಾಲ ಹಾದಿ, ಸಂಪತ್ತದಾಗ ಮ್ಯಾಲ ಹಾದಿ, ವಿದ್ಯಾದಾಗ ಮ್ಯಾಲ ಹಾದಿ, ಕಲಾದಿಂದ ಮುಂದೆ ಹಾದಿ, ನೀನು 100 ಎಕರೆ ಹೊಲ ತಗೊಂಡು ರಾಜಕೀಯದಾಗ ಮುಂದೆ ಹಾದಿ ಅಂದ್ರೆ ಗುರುಗಳು ನಗ್ತಾರ. ಅವನು ನಗ್ತಾನೆ. ಯಾಕಂದ್ರೆ ನನ್ನ ಗುರುಗಳು ನನಗೆ ಆಶೀರ್ವಾದ ಮಾಡ್ಯಾರ, ನನ್ನ ಕೈ ಬಿಡಂಗಿಲ್ಲ. ಈ ಸಲ ನಾ ಗೆಲಿತೀನಿ. ಇದು ಕಿಸ್ಕು ಕರು ಪ್ರಣಾಮ ಅಂದ್ರೆ ಮೊದಲು ಗುರುವಿಗೆ. ಹರಾಮ್ ಅನ್ನೋದ್ರ ಗುರು ಕಾಯ್ತಾನ. ಗುರು ಸೃಷ್ಟಿ ಬದಲಿ ಮಾಡ್ತಕ್ಕಂಥದ್ದು ಶಕ್ತಿ ಗುರುವಿನ ಬಳಿ ಇರ್ತದೆ. ರಾಜ ಮುನಿದರೆ ನಾಡಿನೊಳಗಿರಬಾರ್ದು, ಗಂಡ ಮುನಿದರೆ ಹೆಂಡತಿಯಾಗಿರಬಾರ್ದು, ಗುರು ಮುನಿದರು ಜಗತ್ತಿನೊಳಗೆ ಇರಬಾರ್ದಂತ ಶಾಸ್ತ್ರ ಹೇಳ್ತದೆ. ನಾಡಿನ ರಾಜ ಹೇಳ್ದಂದ್ರೆ ಆ ಊರಾಗ ಇರಬಾರ್ದು, ಬಿಟ್ಟು ಹೋಗ್ಬೇಕಾದ ನಾಡ. ಗಂಡ ಮುನದ ಅಂದರೆ ಹೆಂಡತಿಯಾಗಿರಬಾರ್ದಂತೆ. ಗಂಡ ಯಾವಾಗೂ 18 ಗಂಟೆ ಹಾಕ್ಕೊಂಡು ಬರೀ ಹೊಡೆಯೋದು ಮಾಡ್ತೀನಿ ಅಂದ್ರೆ ಗಂಡಕ್ಕೆ ತೊಗೊಂಡು ಏನು ಮಾಡ್ತೀರಿ? ಗಂಡ ಅಲ್ಲದು, ಬಬ್ಲಿ ತುಂಡದು. ಬರೀ ಕುಡಿಯೋದು, ಬರೋದು, ಹೊಡೆಯೋದು, ಜಡಿಯೋದು, ನಡೆಯೋದು. ಗಂಡ ಅಲ್ಲವ, ನಿನ್ನ ಪಾಲಿಗೆ ಗಂಡ ಅಲ್ಲವ. ಮತ್ತು ಹೊರಗೆ ಬಂಗಾರ ಇದ್ದರೆ ಇರ್ಲ್ಯಾಕ, ಮನೆಗೆ ಚಲೋ ಇದ್ದಿದ್ದಿಲ್ಲ ಅಂದ್ರೆ ತೊಗೊಂಡು ಏನು ಮಾಡ್ತೀವೋ ಮಾರಾಯ? ನಮಗೇನು ಬೇಕಾಗ್ಯದ? ಕುಡ್ಡುಗೆ ಎಟ್ಟು ಬೇಕಾಗ್ಯದ? 2 ಕಣ್ಣ. ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ, ಬ್ರಹ್ಮ ವಿಷ್ಣು ಮಹೇಶ್ವರ 3 ಆಗಲಿಕ್ಕೆ ಬರ್ತದೆ ಗುರುವಿಗೆ. ಅದಕ್ಕೆ ಗುರುವೇ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತಾರೆ. ಗುರುವಿಗೆ ಬಿಟ್ಟರೆ ಗತಿ ಇಲ್ಲ. 3 ಕೂಡ ಆಗಲಿಕ್ಕೆ ಬರ್ತದೆ, 3 ಬಿಟ್ಟನು ಕೂಡ ಅವ ಇರ್ಲಿಕ್ಕೆ ಬರ್ತದ, ಪರಕಾಯ ಪ್ರವೇಶ ಮಾಡ್ಲಿಕ್ಕೆ ಬರ್ತದ. ಅದಕ್ಕೆ ಗುರು ಶ್ರೇಷ್ಠ ಅದಾನ. ಗುರುವಿನ ಮಾತು ಯಾರು ಮೀರಬಾರ್ದು ಅನ್ನೋದಕ್ಕೆ ಇವತ್ತು ಗುರುವಿಗಿಂತ ಅಧಿಕವಾಗಿರ್ತಕ್ಕಂಥದ್ದು ವಸ್ತು ಜಗತ್ತಿನೊಳಗೆ ಇಲ್ಲ ಅನ್ನೋದನ್ನು ಎಲ್ಲ ಲಿಂಗ ತಿಳ್ಕೊಂಡು ಇಲ್ಲಿ ಗುರುನೇ ನಮ್ಮಪ್ಪಗೆ ಮಾತು ಕೊಟ್ಟು ಮತ್ತೆ ಮರಳಿ ಹುಟ್ಟಿ ಬಂದಾನಂತೇಳಿ ಸಿದ್ಧರಾಮ ಶಿವಯೋಗಿ ಜಂಗಮರ ಮನ್ಯಾಗ ಜನಿಸಿ ಬಂದಾನ. ಗುರುವಿನ ಕುರುಹುಗಳನ್ನು ಕಂಡು ಹಿಡಿದು ಮಠಕ್ಕೆ ಮಾಡಬೇಕಂತ ಹೆಸರಿಟ್ಟು ಹೋದಾಗ ಸಿದ್ಧರಾಮ ಬಾಬಾ ವಿರಕ್ತ ಮಠಕ್ಕೆ 8 ವರ್ಷಕ್ಕೆ ಸಿದ್ಧರಾಮ ಅಂದರೆ ಬಾಬಾ ಶಿವಲಿಂಗ ಈಗ ಮಠಕ್ಕೆ ಮಾಡಿದ್ದಕ್ಕೆ ಅವರು ಸಿದ್ಧರಾಮ ಅಂತ ಹೇಳಿ ಹೆಸರು ಬಂತು. ಹಿಂಗೆ ಚರ್ಚೆ ಎಲ್ಲ ಆದ ಬಳಿಕ ಇಲ್ಲಿ ಇರಬಾರ್ದು ನಾನಂತ ತಿಳ್ಕೊಂಡು ಅಚ್ಚಲೇರ್ಗೆ ಹೋಗ್ತಾರೆ. ಅಚ್ಚಲೇರು ಎಲ್ಲದ ಅಂತ ಕೇಳಿದ್ರೆ ಅಂದ್ರೆ ಅದು ವಾಗ್ದರಿಗೆ ದಾಟಿ ಆಲೂರು ಬರ್ತದೆ. ಆಲೂರು ದಾಟಿ ತುಳಜಾಪುರಕ್ಕೆ ಹೋಗುವ ಹಾದಿಯಲ್ಲಿ ಮಹಾರಾಷ್ಟ್ರದೊಳಗೆ ಬರ್ತದೆ ಅಚ್ಚಲೇರ್.
ಅವ್ರಿಗೆ ಭಾಳಷ್ಟು ದಿನ ಅಚ್ಚಲೇರು ಮುತ್ಯನೇ ಅಂತಿದ್ರು, ಜಿಡ್ಗಿ ಮುತ್ಯ ಅಂತಿದ್ದಿಲ್ರಿ. ಅದಕ್ಕೆ ಮುಂಚಿತ ಏನಂತಿದ್ರು? ಅಚ್ಚಲೇರು ಮುತ್ಯ, ಅಚ್ಚಲೇರು ಮುತ್ಯ. ಎಲ್ಲಿ ಬರ್ತಾರ ಅವರು? ಅಚ್ಚಲೇರು ಮುತ್ಯ ಅಂದಾನಂದ್ರೆ ಮಳೆ ಬೆಳೆ ಏನೂ ಕಮ್ಮಾಗಲ್ಲ ನಡಿ. ಅಚ್ಚಲೇರು ಮುತ್ಯ ಏನೇನು ನುಡಿತಾನವು? 8, 6, 7 ದಿನ ಬಿಟ್ಟು ಬರ್ರಿ, 9 ಮಂದಿ ಹೋಗ್ರಿ, 14 ಮಂದಿ ಬರ್ರಿ ಇಟ್ಟೆಲ್ಲ ಅಂತಿದ್ರಲ್ರಿ. ಅದೆಲ್ಲ ತೊಗೊಂಡು ನಂಬರ್ 10 ಮಂದಿ ಬೇರೆ. ಅವರು ಮಟ್ಕ ಆಡ್ರಿ ಅಂತ ಹೇಳಿಲ್ಲ, ಆ ನಂಬರ್ ತೊಗೊಂಡು ಆಡೋರು ಬೇರೆ. ಅಚ್ಚಲೇರು ಮುತ್ಯ ಬಂದಾನಂದ್ರೆ ನಮಗೇನಾರ ಸಿಗ್ತದೋ ಮಾರಾಯ. ನಂಬಲ್ಲಿ ಇದ್ದಿದ್ದೆಲ್ಲ ಹೋಯ್ತು ನೋಡಿ, ಇವತ್ತು ಬಂದು ಹೋಗ್ಯಾನ. ಮುತ್ಯನ ದರ್ಶನ ಮಾಡಿ ಮೊದಲು. ಅಚ್ಚಲೇರು ಮುತ್ಯ, ಅಚ್ಚಲೇರು ಮುತ್ಯ. ಯಾವಾಗ ಮುತ್ಯ ಆದ ಅಂತ ಕೇಳಿದ್ರೆ ಸತ್ಯವಾಗಿರ್ತಕ್ಕಂಥ ಎಲ್ಲ ಲಿಂಗ ಕಂಡು ಹಿಡಿದು ಗುರು ಅಂತ ಹೇಳಿ ಒಪ್ಪದ ಬಳಿಕ ಅಚ್ಚಲೇರಕ್ಕೆ ಹೋದರು. ಅಚ್ಚಲೇರಕ್ಕೆ ಹೋಗ್ಯಾರ. ಶಿವಲಿಂಗಯ್ಯ ಹೋಗಿ ಸಿದ್ದರಾಮ ಬಾಬಾ ಶಿವಲಿಂಗಯ್ಯ ಅಂಥೇಳಿ ನಾಮಕರಣ ಹೋಗಿ ಸಿದ್ದರಾಮ ಅಂತ ಹೆಸರಿಟ್ಟಾನೆ. ಅದು ಪರ್ಮನೆಂಟ್ ಹೆಸರಾಯಿತು. ಶಿವಲಿಂಗಯ್ಯ ಅಂತ ಯಲ್ಲಪ್ಪ ಮಹಾರಾಜರು ಇಟ್ಟಿದ್ರು. ನಾನು ಸಿದ್ಧಲಿಂಗ ಮುತ್ಯಾನ ಮಗ, ಎಲ್ಲ ಲಿಂಗ, ಇವ ಶಿವಲಿಂಗ ಅಂತ ನಾಮಕರಣ ಮಾಡಿದ್ದೆ. ಜಯದೇವ ಜಗದ್ಗುರುಗಳು ಬಂದು ಸಿದ್ದರಾಮ ಅಂತೇಳಿ, ಯಾಕಂದ್ರೆ ಆ ಮಠಕ್ಕೆ ಯಾರ್ಯಾರು ಆಗ್ತಾರೆ ಅವ್ರಿಗೆ ಸಿದ್ದರಾಮ. ಈಗ ಶರಣನ ಗುಡಿ ಅದ ಅಂತ ತಿಳಿರಿ, ಶರಣನ ಮಠಕ್ಕೆ ಯಾರ್ಯಾರು ಆಗ್ತಾರೆ ಅವರಿಗೆಲ್ಲರೂ ಶರಣ ಬಸವನೇ. ಅಭಿನವ ಶರಣ ಬಸವ, ಶರಣ ಬಸವ, ಹೌದಲ್ರಿ? ಅಚ್ಚಲೇರದೊಳಗೆ ಮಲ್ಲಯ್ಯನ ಗುಡಿ. ಭಾಳ ಮಂದಿ ಗುಡಿಗೆ, ಶರಣನ ಗುಡಿಗೆ ಹೋಗಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ಹೋಗಿದ್ದೇವಪ್ಪ, ಇಲ್ಲೇ ಶರಣನ ಗುಡಿ. ಗುಡಿಗೆ ಯಾಕೆ ಹೋಗಬೇಕು? ಭಾಳ ಮಂದಿ ಬರೀತಾರೆ ಹಿಂಗೆ ಪೇಪರ್ನಾಗ, ನಮ್ಮ ನಡೆ ಶರಣನ ಗುಡಿ ಕಡೆ. ನೋಡ್ರಿ, ನಮ್ಮ ನಡೆ ಗುಡಿ ಕಡೆ. ಪುರಾಣ ಮಗೇಣ ನಿಮ್ಮ ನಡೆ ಮನಿ ಕಡೆ, ಹೌದಲ್ರಿ? ಗುಡಿಗೆ ಯಾಕೆ ಹೋಗಬೇಕು? ಯಾಕೆ ಮನ್ಯಾಗ ಜಗಲಿ ಇಲ್ಲ? ಮನ್ಯಾಗ ಜ ಅಂದ್ರೆ ಜಂಗಮ, ಗು ಅಂದ್ರೆ ಗುರು, ಲಿ ಅಂದ್ರೆ ಲಿಂಗ. ಜ ಗು ಲಿ. ಜ ಅಂದ್ರೆ ಜಂಗಮ, ಗು ಅಂದ್ರೆ ಗುರು, ಲಿ ಅಂದ್ರೆ ಲಿಂಗ. ಇವು ಮೂರು ಎಲ್ಲಿ ನೆಲೆಸ್ಯಾವ ಅಂದ್ರೆ ಆ ಜಾಗಕ್ಕೆ ಜಗುಲಿ ಅಂತೀವಿ. ಅದು ಮಡಿಲಿಂದ ಇಡ್ತೀವಿ. ಅದಕ್ಕೆ ಯಾರು ಹಂಗೆ ಹೋಗಿ ನಮಸ್ಕಾರ ಮಾಡಲ್ಲ, ಸ್ನಾನ ಮಾಡೇ ಮಾಡ್ತೀವಿ. ನೀ ಕೊಟ್ಟ ದ್ರವ್ಯವ ನಿನಗರ್ಪಿಸದಲ್ಲದೆ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಶಾಸ್ತ್ರ ಹೇಳ್ತದ, ಮೊದಲ ದೈವಿ ಶಕ್ತಿಗೆ ಹಣೆಮಣಿ. ಎಲ್ಲಿ ದೈವಿ ಶಕ್ತಿ ಯಾವುದು ಗುಡಿ ಅದ ಅನ್ಬೇಡ. ನಿಮ್ಮ ಮನೆ ಬಾಜು ಚುಂಚೂರು ಮಾಪುರ್ ತಾಯಿ ಗುಡಿನೇ ಇತ್ತಂದ್ರ, ಹಣಮಂದಿರ ಗುಡಿನೇ ಇತ್ತಂದ್ರ, ಲಿಂಗದ ಗುಡಿನೇ ಇತ್ತಂದ್ರ, ಸ್ನಾನ ಮಾಡಿದ ಬಳಿಕ ಮೊದಲ ಗುಡಿಗೆ ಹಣಿ ಹಚ್ಚಿ ಹೋದಿ ಅಂದ್ರೆ ಅವತ್ತು ನಿನ್ನ ಮನಸ್ಸು ಭಾಳ ಪ್ರಸನ್ನತೆ ಇರ್ತದೆ. ದೈವಿ ಶಕ್ತಿ ನಿನ್ನೊಡನೆ ಬರ್ತದ, ದೈವಿ ಶಕ್ತಿ ನಿನ್ನೊಡನೆ ಬರ್ತದ. ಅದಕ್ಕೆ ಜಾಣನು ಲೌಕಿಕ ಪಾರಮಾರ್ಥ ಎರಡೂ ಮಾಡದೆ ಕೂಡಿ ನಡೆಸುವಾತನು ಆತ ಜಾಣ. ನಮ್ಮೊಳಗೆ ಏನು ಮಾಡಬೇಕು? ದೈವತ್ವವನ್ನು ತುಂಬಿಕೊಂಡು ಹೋಗಬೇಕು. ಮನಸ್ಸಿನೊಳಗೆ ಒಂದು ಸದ್ಭಾವ ಬರಲಿ ಅಂತ ಗುಡಿಗೆ ಹೋಗ್ತೀವಿ, ನಮಗೊಂದು ಧೈರ್ಯ ಬರಲಿ. ಇವತ್ತು ಗುಡಿಗೆ ಹೋಗಿ ನಮಸ್ಕಾರ ಮಾಡಿನಂದ್ರೆ ನನ್ನ ಕೆಲಸ ಯಾವ ಫೇಲ್ ಆಗಂಗಿಲ್ಲ, ಯಾವ ನನಗೆ ಅಡ್ಡಿ ಆತಂಕ ಆಗಂಗಿಲ್ಲ, ಜಡ ಬರಲ್ಲ, ಆಪತ್ತು ಬರಲ್ಲ. ಹೇ ಗುರುದೇವ, ನನ್ನ ಕರ್ತವ್ಯದಲ್ಲಿ ಏನಾದರೂ ಕೂಡ ಏರುಪೇರಾದರೆ ನೀನು ಅದನ್ನು ಬರಲಾರ್ದಂಗೆ ಮಾಡಂತ ಬೇಡ್ಕೊಂಬರ್ತೀವಿ ಹೋಗಿ. ಅದಕ್ಕೆ ಗುಡಿಗೆ ಹೋಗ್ಬೇಕು. ಪುಣ್ಯಾತ್ಮರೇ, ಒಂದು ಕತೆ ಹೇಳ್ತೀನಿ. ಏನು ಕತೆ ಅಂದರೆ, ಒಬ್ಬವ ಶಿಲ್ಪಿ ಮೂರ್ತಿ ಮಾಡ್ತಿದ್ನಂತ. ಆ ಮೂರ್ತಿಯನ್ನು ಮಾರಾಟ ಮಾಡ್ಲಿಕ್ಕೆ ಕತ್ತಿ ಮೇಲೆ ತರ್ತಿದ್ರು.
ಇದು ಕತ್ತಿ ಹೇಳಕತ್ತಿದ್ದು ನಾನು. ಇಟ್ಟೆಲ್ಲ ಸುತ್ತಿ ಕತ್ತಿ ಮ್ಯಾಲ ಮಾರಾಟ ಮಾಡ್ಕೊಂಡು ಬರ್ತಿದ್ದ ನಗರದೊಳಗೆ. ಅವರು ಮನೆಯವರು ಆಜು ಬಾಜುದವ್ರು ಎಲ್ಲರೂ ಏನು ಮಾಡ್ತಿದ್ರು, ಯವ್ವ ಪರಮಾತ್ಮನ ಮೂರ್ತಿ ತೊಗೊಂಡ್ರಂತೇಳಿ ಆರತಿ ಬೆಳಗ್ತಿದ್ರು, ಕೋಕ ಮಾಸ್ತಿದ್ರು, ಊದುಬತ್ತಿ ಬೆಳಗ್ತಿದ್ರು, ಹಿಂಗೆ ನೀರು ಹಾಕ್ತಿದ್ರು. ಅದು ಕತ್ತಿ ಅಂತ ತಿಳ್ಕೊತಿತ್ತು, ನನ್ನ ಕಾಲಿಗೆ ನೀರು ಹಾಕ್ಲಕತ್ತಾರ. ಇವ್ರು ಹಾಕ್ತಿದ್ರು ಮ್ಯಾಲ ಪರಮಾತ್ಮ ಕೂತ ನೋಡ್ರಿ, ಅವನಿಗೆ ನೋಡಿ ಹಾಕ್ತಿದ್ರು. ನೀವು ಗುಡಿಗೆ ಯಾಕೆ ಹೋಗಬೇಕು, ನಿಮ್ಮೊಳಗೆ ಪರಮಾತ್ಮ ಯಾಕೆ ಇರಬೇಕು ಅನ್ನೋದಕ್ಕೆ ಇದು ಕತ್ತಿ. ಗುಡಿಗೆ ಯಾಕೆ ಹೋಗ್ಬೇಕು, ನಿಮ್ಮೊಳಗೆ ದೈವಿ ಶಕ್ತಿಯನ್ನು ಒಳಗೆ ಹೃದಯದಾಗ ಇಟ್ಕೊಳ್ಬೇಕು ಯಾಕೆ ಅನ್ನೋದಕ್ಕೆ ಇದು ಕತ್ತಿ. ಕತ್ತಿ ಅಂತಿತ್ತು. ಇಟ್ಟು ಅಜ್ಜಿ ಹೊತ್ಕೊಂಡು ಡುಬ್ಬ ಎಲ್ಲ ಕಿತ್ಕೊಳ್ಳೋದಕ್ಕಿಂತ ನನಗಿಟ್ಟು ಪೂಜಾ ಮಾಡ್ತಾರೆ, ಪಾಠ ಮಾಡ್ತಾರೆ, ಏನು ಹುಚ್ಚಿದ್ದೀನಿ ಇವನ ಬಳಿ ಬಂದು ನಾನು ಇವೆಲ್ಲ ಮೂರ್ತಿ ಹೊತ್ಕೊಂಡು ತಿರುಗಾಡ್ತೀನಿ, ಏನು ಹುಚ್ಚದೀನಿ ಅಂತೇಳು. ಅದು ಒಂದು ದಿವಸ ಹಾಗೆ ಬತ್ತತ್ರಿ ಕತ್ತಿ. ಬಂದು ಮನೆ ಮುಂದೆ ನಿಂತು ಯಾರೂ ನೋಡಲಿಲ್ಲ, ಮನೆ ಬಾಗಿಲಾಗ ನಿಂತು ಅವಾಗೂ ಯಾರೂ ನೋಡಲಿಲ್ಲ. ಒಳಗೆ ಹೋಯ್ತತ್ತು ಕತ್ತಿ. ಒಳಗೆ ಹೋಗೋಣ ಹಂಗೆ ಒಂದು ಒಡಗಟ್ಟಿಗೆ ತೊಗೊಂಡ್ರಿ, ಎಷ್ಟು ದಪ್ಪ ಅಂದು ಕಟ್ಟಿ ತೊಗೊಂಡು ಹೊಡ್ಯೋದು. ಅದಕ್ಕೆ ಕತ್ತಿಗೆ. ಕತ್ತಿ ಅಂತೂ ನಿನ್ನೆ ಆರತಿ ಮಾಡ್ಯಾಳ, ಇವತ್ತು ಹೊಡ್ಲಿಕ್ಕತ್ತಾಳ. ಕತ್ತಿಗೆ ಒಳಗೆ ಮನ್ಯಾಗ ಬಂದ್ರೆ ಕರ್ಕೊಳ್ಳಂಗಿಲ್ಲ, ಬಡಗಿ ತೊಗೊಂಡು ಹೊಡೆದು ಹೊರಗೆ ಹಾಕಿಬಿಟ್ರಿ. ಅದು ಮತ್ತು ನಮ್ಮ ಯಜಮಾನ್ಯ ಚಲೋ ಅಂತ ಮತ್ತು ಅವ್ರ ಮನೆಗೆ ಹೋಯ್ತಂತ. ಅವ್ರ ಮನೆಗೆ ಹೋಗಿ ಮತ್ತು ಮರುದಿವ್ಸ ಏನು ಮಾಡ್ತು, ಮತ್ತು ಅಜ್ಜಿ ಹೊತ್ಕೊಂಡು ಹೊಂಡ್ತು. ಬರೋಣ ಮತ್ತು ಆರತಿ ಬೆಳಗ್ಲಿಕತ್ತರು, ಮತ್ತು ಟೆಂಗ್ ಹೊಡ್ಲಿಕ್ಕತ್ತರು, ಮತ್ತು ನೈವೇದ್ಯ ಹಿಡ್ಯಾಕತ್ತರು, ಅದ್ರ ಪಾದಕ್ಕೆ ನೀರು ಹಾಕ್ಲಿಕತ್ತರು. ಅದು ಅಂತೂ ಕತ್ತಿ. ಓಹೋ, ಯಜಮಾನ್ರಿಗೆ ಹೊತ್ಕೊಂಡು ಬಂದ್ರೆ ನನಗೆ ಮರ್ಯಾದೆ ಅದ, ನನಗೆ ಒಬ್ಬನಿಗೆ ಮರ್ಯಾದೆ ಅಂತ ತಿಳ್ಕೊಂಡಿದ್ದ. ಅವನಿಗೆ ಬಿಟ್ಟು ಬಂದ್ರೆ ನನಗೆ ಹೊಡಿತಾರೆ, ಅವನಿಗೆ ತೊಗೊಂಡೇ ಬರ್ಬೇಕು. ಅದಕ್ಕೆ ನೀವು ಗುಡಿಗೆ ಹೋಗಬೇಕು. ನಿಮ್ಮ ಯಜಮಾನ್ರಿಗೆ ನಿಮ್ಮ ಹೃದಯದೊಳಗೆ ಯಾರು ನಿಮ್ಮ ಆರಾಧ್ಯ ದೈವ ಯಾವ ಅದಾನ ಅವನಿಗೆ ಯಾವತ್ತು ಹೃದಯದಾಗ ಇಟ್ಕೊಂಡ್ರಿ ಅಂದ್ರೆ ನಿಮಗೆ ಏಟ ಬೀಳಂಗಿಲ್ಲ. ಯಾವ ಏಟ? ಪ್ರಾಪಂಚಿಕ ಜೀವನದೊಳಗೆ ನಿಮಗೆ ಕಷ್ಟನೇ ಬರಂಗಿಲ್ಲ. ಆ ಕಷ್ಟವನ್ನು ಕಳ್ಕೋಬೇಕಾದ್ರೆ ದೈವಿ ಶಕ್ತಿಯನ್ನು ನಂಬಬೇಕು. ಅನುಷ್ಠಾನಕ್ಕೆ ಕುಂತಾರ ಅಚಲೇರದೊಳಗೆ 41 ದಿವಸ ಒಂದು ಮಂಡಲ. ಯಾರು? ಸಿದ್ಧರಾಮ ಶಿವಯೋಗಿ. ಸಿದ್ಧರಾಮರು ಶಿವಲಿಂಗಯ್ಯ ಇದ್ದ. ಸಿದ್ಧರಾಮ ಬಾಬಾ ಮಠಕ್ಕೆ ಮಾಡಿದ್ದು, ವಿರಕ್ತ ಮಠಕ್ಕೆ ಮಾಡಿದ್ರಲಿಂದ ಅವ್ರಿಗೆಲ್ಲರೂ ಸಿದ್ಧರಾಮ ಅಂತಿದ್ರು. ಕೆಲವು ಮಂದಿ ಅಚಲೇರ ಮುತ್ತೆ, ಅಚಲೇರ ಮುತ್ತೆ, ಅಚಲೇರ ಮುತ್ತೆ. ಭಾಳ ಮಜಾ ಅದ ರೀ ಈ ಪುರಾಣ. ಭಾರಿ ಹಚ್ಚಾರ ಮುತ್ತೆಯವರು. ಆ ಮಲ್ಲಯ್ಯನ ಗುಡಿ ಅದ ಅಚಲೇರ್ದಾಗ. ಆ ಮಲ್ಲಯ್ಯನ ಗುಡಿ ಅಲ್ಲಿದ್ದವ್ರು ಯಾರೂ ಶ್ರೀಶೈಲಕ್ಕೆ ಹೋಗಲ್ಲ. ಯಾಕ್ರಿ? ಹಿಂದಕ್ಕೊಂದು ಮುದುಕಿ ಮಲ್ಲಯ್ಯಗೆ ಹೋಗಿ ಹೈರಾಣಾಗಿ ಇಟ್ಟು ಯಾಕೆ ಹೈರಾಣಾಗಿ ಬಂದಿದ್ದು, ಪಾದಯಾತ್ರೆ ಮಾಡಿ ಕೊತ್ತು ಯಾಕೆ ಬಂದಿದ್ದತ್ತು ಮಲ್ಲಯ್ಯ ಕೇಳೋದನಂತ. ಒಬ್ಬಕ್ಕೆ ಯಾಕೆ ಹೈರಾಣಾಗಿನಂದ್ರೆ, ಇನ್ನು ಮುಂದೆ ನಮ್ಮ ಮಂದಿ ಯಾರೂ ಬರಲ್ಲ ನಿನ್ನ ಬಲಿ, ನೀ ನಂಬಲಿ ಬಂದು ನೆಲೆಸ್ಬೇಕಂತ ಶ್ರೀಶೈಲ ಮಲ್ಲಯ್ಯಗೆ ಅಚಲೇರಿ ಕರ್ಕೊಂಡು ಬಂದಿಳಂತ. ಅವಾಗ ಹೇಳ್ದಳಂತ, ಇನ್ನು ಮುಂದೆ ಶ್ರೀಶೈಲಕ್ಕೆ ಹೋಗೋದು ಯಾರು ಬ್ಯಾಡ. ಕೆಲವು ಮಂದಿ ನಂಬ್ತಿರು, ಅಲ್ಲಿ ಬಾವಿ ಅದ, ಆ ಶ್ರೀಶೈಲ ಗುಡಿ ಅದ, ಇವತ್ತಿಗೂ ಆದ. ಅಲ್ಲಿ ಜನ ಅಚಲೇರ್ದವ್ರು ಯಾರು ಹೋದ್ರಂದ್ರೆ ಕಣ್ಣು ಹೋಗ್ತಾವೆ. ಆಕಿ ಸಾಯೋತ್ತಿಗೆ ಹೇಳ್ದಳಂತ ಮುದುಕಿ, ನೀವು ಯಾರೇ ಅಚಲೇರ್ ಬಿಟ್ಟು ನೀವು ಶ್ರೀಶೈಲಕ್ಕೆ ಹೋದ್ರಿ ಅಂದ್ರೆ ಇದೇ ಶ್ರೀಶೈಲ, ಇದೇ ಶ್ರೀಶೈಲ ಅಂತ ತಿಳ್ಕೊಂಡು ಆಯಿ ಲಿಂಗೈಕ್ಯ ಆಗುವಾಗ ಹೇಳದಳಂತ. ಅದರಲ್ಲಿಂದ ಯಾರೂ ಶ್ರೀಶೈಲಕ್ಕೆ ಹೋಗಂಗೆ ಇಲ್ಲ. ಅಲ್ಲಿ ಅದೇ ಶ್ರೀಶೈಲ. ಇಲ್ಲಿ ಅಚಲೇರದೊಳಗೆ ಅನುಷ್ಠಾನ ಕುಂತಾರ ಮುತ್ತಿಯವ್ರು 41 ದಿವಸ. ಜನ ಬರ್ತಿತ್ತು ರೀ, ದಾಸೋಗ ನಡೆದದು. ಹ್ಯಾಂಗೆ ನಡೆದ ನೋಡ್ರಿ, ಎಷ್ಟು ಮಂದಿ ಬರ್ತದೆ ಬರಲಿ. ಎಲ್ಲರಿಗೆ ದಾಸೋಗ ಮೊದಲು ಮುತ್ತಿಯವರು ಅಡುಗೆ ಮನೆಗೆ ಹೋಗ್ತಾರೆ. ನಾವೆಲ್ಲ ತಿಳ್ಕೊಬೇಕ್ರಿ, ನಾವೆಲ್ಲ ಕಲಿಬೇಕಾಗ್ಯದ. ನಾವು ಸುಮ್ಮನೆ ನೋಡೋದು, ಇಲ್ಲಿ ಕೇಳೋದು, ಉಣೋದು, ಪುಕ್ಸಟ್ಟೆ ಪುರಾಣ ಉಂಡೋಗೋ ಗುರಾಣ ಆಗಬಾರ್ದು. ಅದರಲ್ಲಿಂದ ಪರಿವರ್ತನೆ ಆಗಬೇಕು. ಎಷ್ಟು ವರ್ಷ ನಾವು ಹಚ್ಚಿದೆವು ಪುರಾಣ ಅನ್ನೋದು ಮುಖ್ಯ ಅಲ್ಲ, ಇದರಲ್ಲಿಂದ ಪರಿವರ್ತನೆ ಏನಾಗಿವೆ ಅನ್ನೋದು ಮುಖ್ಯ ಅದ. ಅಲ್ಲಿ ಎಲ್ಲ ಲಿಂಗ ಮಹಾರಾಜರು ಮುಗುಳು ಕೋಟದೊಳಗೆ ಒಂದು 60-70 ಫೀಟ್ ಉದ್ದಕ್ಕೆ ದೊಡ್ಡದು ಒಂದು ಮಾಲ್ಗಂಬ ಕಟ್ಲಿಕ್ಕೆ
ಪ್ರಾರಂಭ ಮಾಡ್ಯಾರ. ಎಲ್ಲಿ? ಮುಗುಳು ಕೊಡ್ದಾಗ. ಇವತ್ತಿಗೂ ಅದ ಮಾಲಗಂಬ. ಆ ಮಾಲಗಂಬ ಕಟ್ಟಿದ್ರಂತ, ಕಟ್ಟಿ ಪ್ರತಿಷ್ಠಾಪನೆ ಮಾಡೋತ್ತಿಗೆ ಹೇಳಿದ್ರಂತ. ಏನಂತ ಕೇಳಿದ್ರೆ, ಇಷ್ಟು ದೊಡ್ಡದು ಮಂಟಪ ಮಾಲಗಂಬ ಯಾಕೆ ಕಟ್ಟಿರಿ ಅಂತ ಎಲ್ಲ ಭಕ್ತರು ಕೂತ್ಕೊಂಡು ಕೇಳಿದ್ರತ್ತ. ಮುತ್ತೆಯವ್ರು ಬಂದಿರು ನೋಡ್ರಿ. ಮುತ್ತೆಯವ್ರು ಬರೋಣ ಕೇಳ್ತೇವಲ್ಲ, ಮುತ್ತೆಯವರೇ ಇದು ಯಾಕೆ ಮಾಡಕತ್ತೀರಿ, ಹಿಂಗೆ ಮಾಡಿದ್ರೆ ಚಲೋ ಇತ್ತಲ್ರಿ, ಹಿಂಗೆಲ್ಲ ಅಂತಿರ್ತೀವಲ್ಲ. ಹಾಗೆ ಯಲ್ಲಪ್ಪ ಮಹಾರಾಜರಿಗೆ ಭಕ್ತಾದಿಗಳು ಕೇಳಿದ್ರಂತೆ, ಆ ಮಾಲಗಂಬ ಯಾಕೆ ಕಟ್ಟೀರಿ, ಅಷ್ಟು ದೊಡ್ಡ ಮಾಲಗಂಬ, ಅದಕ್ಕೆ ಎಷ್ಟವ ಅಂದ್ರೆ ಹಿಂಗೊಂದು ಗೂಟ, ಹಿಂಗೊಂದು ಗೂಟ ಸುತ್ತ ಎಲ್ಲ ಎಲ್ಲಿ ಬಿಡ್ಲಾರ್ದಂಗೆ ಅವು ಕಲ್ಲಿನ ಗೂಟಗಳು ಬಿಟ್ಟಿದ್ದಾರೆ. ಅದು ಯಾಕೆ ಬಿಟ್ಟಾರ ಅಂದ್ರೆ, ಅದು ಏರ್ಲಕ್ಕೆ ಬರ್ಬೇಕು, ಕೈ ಹಿಡ್ಲಿಕ್ಕೆ ಒಂದು, ಕಾಲಿಗೆ ಹಿಡ್ಕೊಂಡು, ಮತ್ತು ಏರ್ಲಕ್ಕೊಂದು 70 ಫೀಟ್ ಅದ. ಅದು ಅದ್ರ ಮ್ಯಾಲೆ ದೀಪ ಹಚ್ತಾರ. ಅದು ಸುತ್ತ ಹಳ್ಳಿಗೆ ಕಾಣಿಸ್ತದ. ದೀಪದ ಸ್ತಂಭ ಮಾಡ್ಯಾರ. ಮುಗುಳು ಕೋಟದೊಳಗೆ ಮಠ ಇಲ್ಲದ ಒಂದು ಅರ್ಧ ಕಿಲೋಮೀಟ್ರ್ ಮ್ಯಾಲೆ ಮಾಲಗಂಬ ಅದ. ಅದು ನೃತ್ಯ ಎಲ್ಲದ ಅಂದ್ರೆ ನೇರವಾಗಿ ಆ ಕಂಬಕ್ಕೆ ಮತ್ತು ಮಠಕ್ಕೆ ನೇರ ನೃತ್ಯ ಇಟ್ಟು ಎಷ್ಟು ಚಂದ ಮಾಡ್ಯಾರಂತೀರಿ. ನೀವು ಹೋಗಿ ಬರಬೇಕು ಮುಗುಳು ಕೊಡಕ್ಕೆ ಹೋದಾಗ. ಆ ಕಂಬ ಯಾರು ಏರಿ ದೀಪ ಹಚ್ತಾರೆ ಅವ್ರ ಮನಸ್ಸಿನಾಗ ಒಂದು ಏನರೇ ಸಂಕಲ್ಪ ಮಾಡ್ಕೊಂಡು ಹೋಗಿ ಮ್ಯಾಲೆ ಹಚ್ಚಿದ್ರು ಅಂದ್ರೆ ಕೆಲಸ ಸಕ್ಸಸ್ ಆಗಬೇಕು. ಅದಕ್ಕೆ ನಾ ದೀಪಸ್ತಂಭ ಮಾಡೀನಿ ಅಂದ್ರಂತ ಯಲ್ಲಾಲಿಂಗ ಮಹಾರಾಜರು. ಏನು ಸಂಕಲ್ಪ ಮಾಡ್ತಾರೆ ಅದು ಮ್ಯಾಲೆ ಏರಿ ದೀಪ ಹಚ್ಚ